ವೀಕ್ಷಕರೇ, ಲಕ್ಷ್ಮೀ ನಿವಾಸ ಸೀರಿಯಲ್ನಿಂದ ಇತ್ತೀಚೆಗೆ ಕೆಲ ಪ್ರಮುಖ ನಟರ ಬದಲಾವಣೆಯಾಗಿದ್ದು ಆ ಒಂದು ಪಾತ್ರಕ್ಕೆ ಹೊಸ ನಟರನ್ನ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಅದೇ ರೀತಿ ಈಗ ಲಕ್ಷ್ಮೀ ನಿವಾಸ ಸೀರಿಯಲ್ನ ಲಕ್ಷ್ಮಿ ಅಣ್ಣನ ಪಾತ್ರ ಮಾಡ್ತಿದ್ದ ನಟ ಅಶ್ವಥ್ ಅವರು ಲಕ್ಷ್ಮೀ ನಿವಾಸ ಸೀರಿಯಲ್ನಿಂದ ಹೊರಬಂದಿದ್ದು ಇವರು ಯಾವ ಕಾರಣಕ್ಕಾಗಿ ಹೊರಬಂದಿದ್ದಾರೆ ಅಂತ ಗೊತ್ತಾದ್ರೆ ನಿಜಕ್ಕೂ ಎಲ್ಲರಿಗೂ ಕೂಡ ಶಾಕ್ ಆಗುತ್ತೆ. ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ಲಕ್ಷ್ಮಿಯ ಅಣ್ಣನ ಪಾತ್ರ ಮಾಡ್ತಿದ್ದ ನಟ ಅಶ್ವಥ್ ಅವರು ಅರೆಸ್ಟ್ ಆಗುತ್ತಿರುವ ಕಾರಣ ಲಕ್ಷ್ಮೀ ನಿವಾಸ ಸೀರಿಯಲ್ ಬಿಟ್ಟಿದ್ದಾರಾ ಅಥವಾ ಬೇರೆ ಏನಾದ್ರೂ ಕಾರಣ ಇದೆ ಅನ್ನುವ ಕಂಪ್ಲೀಟ್ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಲಕ್ಷ್ಮೀ ನಿವಾಸ ಸೀರಿಯಲ್ ನೋಡ್ತಿದ್ದೀರಾ ಈ ವಿಡಿಯೋಗೊಂದು ಲೈಕ್ ಕೊಡಿ ಮತ್ತು ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಲಕ್ಷ್ಮೀ ನಿವಾಸ ಸೀರಿಯಲ್ ನಲ್ಲಿ ಮುಖ್ಯವಾದ ಪಾತ್ರ ಮಾಡ್ತಿದ್ದ ನಟ ಅಶ್ವಥ್ ಅವರು ಈ ಒಂದು ಸೀರಿಯಲ್ ನಿಂದ ಹೊರಬಂದಿದ್ದು ಇದಕ್ಕೆ ಏನು ಕಾರಣ ಅನ್ನೋದನ್ನ ತುಂಬಾನೇ ವಿವರವಾಗಿ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ವೀಕ್ಷಕರೇ, ನಟ ಅಶ್ವಥ್ ಅವರ ಮೇಲೆ 2023 ಜುಲೈ ತಿಂಗಳಲ್ಲಿ ಒಂದು FIR ರಿಜಿಸ್ಟರ್ ಆಗುತ್ತೆ. ನಟ ಅಶ್ವಥ್ ಅವರು ಸುಮಾರು 1.5 ಲಕ್ಷ ರೂಪಾಯಿ ಹಣವನ್ನ ಚೆಕ್ ಮೂಲಕ ಕೊಟ್ಟು ಹಸುಗಳನ್ನ ಹಾಸನದ ರೂಪೇಶ್ ಎನ್ನುವವರಿಂದ ಖರೀದಿಯನ್ನ ಮಾಡಿದ್ರು. ಆದ್ರೆ ಯಾವಾಗ ಹಣವನ್ನ ವಿಡ್ರಾ ಮಾಡೋದಕ್ಕಾಗಿ ಚೆಕ್ ಅನ್ನ ಬ್ಯಾಂಕ್ಗೆ ಹೋಗಿ ಕೊಟ್ರು ಆವಾಗ ಆ ಚೆಕ್ ಬೌನ್ಸ್ ಆಗಿದ್ದು ಈ ಒಂದು ಕಾರಣದಿಂದ ರೂಪೇಶ್ ಅವರು ಅಶ್ವಥ್ ಅವರ ವಿರುದ್ಧವಾಗಿ ಕೋರ್ಟ್ ನಲ್ಲಿ ಕೇಸ್ ಅನ್ನ ಹಾಕಿದ್ದಾರೆ. 5 ಸಲ ಅರೆಸ್ಟ್ ವಾರೆಂಟ್ ಕೊಟ್ಟಿದ್ದರೂ ಕೂಡ ಅಶ್ವಥ್ ಅವರು ಇದಕ್ಕೆ ಕೇರ್ ಮಾಡಿಲ್ಲ ಅಂತ ಹೇಳಲಾಗ್ತಿದೆ. ಈ ಒಂದು ಕಾರಣದಿಂದ ಅವತ್ತೇ ಅಶ್ವಥ್ ಅವರನ್ನ ಅರೆಸ್ಟ್ ಮಾಡೋದಿಕ್ಕೆ ಪೊಲೀಸರು ನಿರ್ಧರಿಸಿದ್ದು ಆ ನಂತರ ಅಶ್ವಥ್ ಅವರು ಕೋರ್ಟ್ ನಿಂದ ಜಾಮೀನನ್ನು ಪಡೆದುಕೊಂಡು ನ್ಯಾಯಾಂಗ ಬಂಧನದಿಂದ ಬಚಾವಾಗಿದ್ರು. ಆದ್ರೆ ಈಗ ನಟ ಅಶ್ವಥ್ ಅವರು ಅರೆಸ್ಟ್ ಆಗ್ತಿದ್ದಾರೆ. ಈ ಒಂದು ಕಾರಣದಿಂದ ಲಕ್ಷ್ಮೀ ನಿವಾಸ ಸೀರಿಯಲ್ ಬಿಡುತ್ತಿದ್ದಾರೆ ಅನ್ನುವ ಗಾಸಿಪ್ ಸುದ್ದಿಗಳು ಸಾಮಾಜಿಕ ತಾಣಗಳಲ್ಲಿ ಕೇಳಿ ಬರ್ತಿದ್ದು ಇದರ ಒಂದು ಸತ್ಯಾಸತ್ಯತೆ ನೋಡೋದಾದ್ರೆ ನಟ ಅಶ್ವಥ್ ಅವರು 2023ರಲ್ಲಿ ಅರೆಸ್ಟ್ ಆಗಿದ್ದು ನಿಜ. ಆದ್ರೆ ಇವಾಗ ನಟ ಅಶ್ವಥ್ ಅವರು ತಮ್ಮ ವೈಯಕ್ತಿಕ ಕಾರಣದಿಂದಾಗಿ ಲಕ್ಷ್ಮೀ ನಿವಾಸ ಸೀರಿಯಲ್ ಅನ್ನ ಬಿಡುತ್ತಿದ್ದು ನಟ ಅಶ್ವಥ್ ಅವರು ಲಕ್ಷ್ಮೀ ನಿವಾಸ ಸೀರಿಯಲ್ ಬಿಡುವುದಕ್ಕೂ ಅರೆಸ್ಟ್ ಆಗುವುದಕ್ಕೂ ಸಂಬಂಧ ಇಲ್ಲ ಅಂತಾನೆ ಹೇಳ್ಬಹುದು.